गुरु बसवलिंगाय नमः। ओम आदि पूजक महिमने गुरु बसवलिंगाय नमः। ओम श्री गुरु बसवलिंगाय नमः। ओम शरणगण शिखामणिये जनगे शांतिಯ ಹಂದರ ನಿನ್ನ ಪಾವನ ಚರಣ ಯುಗ್ಮವು ಭವವ ದಾಂಡಿಪ ದೋಣಿಯು ಅಮೃತ ಸೋನೆಯು ನೀನು ಆಡಿಪ ಹಿರಿಯರಾಗಿರ್ತಕ್ಕಂಥ ಸಮಾಜದ ಮತ್ತು ರಾಜಕೀಯದ ಮುತ್ಸದ್ದಿಗಳು ಆಗಿ ಮತ್ತು ನ್ಯಾಯವಾದಿಗಳಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂಥ ಎನ್ ತಿಪ್ಪಣ್ಣನವರು ಸಮಾಜದ ಬಹುದೊಡ್ಡ ಒಂದು ಕೊಂಡಿಯಾಗಿದೆ. ವೀರಶೈವ ಲಿಂಗಾಯತ ಸಮಾಜ ಮತ್ತು ಇತರೆ ಸಮಾಜಕ್ಕೂ ನ್ಯಾಯ ಕೊಡಿಸೋದರಲ್ಲಿ ಭಾಳಷ್ಟು ಸೇವೆಯನ್ನು ಮಾಡಿದ್ದಾರೆ. MLC ಆಗಿ ಸಭಾಪತಿಗಳಾಗಿ ಸೇವೆ ಮಾಡಿರ್ತಕ್ಕಂಥ ಎನ್ ತಿಪ್ಪಣ್ಣವ್ರನ್ನು ಕಳ್ಕೊಂಡು ಮತ್ತು ಸಮಾಜಕ್ಕೆ ತುಂಬ ನಷ್ಟ ಆಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಅಧ್ಯಕ್ಷರಾಗಿ ಉತ್ತಮ ಕೆಲಸಗಳನ್ನು ಮಾಡುವ ಮೂಲಕವಾಗಿ ಸಮಾಜ ಸಂಘಟನೆ ಮಾಡುವ ಮೂಲಕವಾಗಿ ಭಾಳಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥ ಎನ್ ತಿಪ್ಪಣ್ಣನವರಿಗೆ ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ. ಅಂಥ ವ್ಯಕ್ತಿಗಳು ಸಮಾಜದಲ್ಲಿ ಮತ್ತೆ ಹುಟ್ಟಿ ಬರಬೇಕು ಅಂತೇಳಿ ಹೇಳ್ತಾ ಇದ್ದೀವಿ. ನಮ್ಮ ಮಠಾಧೀಶರ ಧರ್ಮ ಪರಿಷತ್ತಿನ ವತಿಯಿಂದ ಅವರಿಗೆ ಹೃದಯಪೂರ್ವಕವಾದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರು, ವಕೀಲರಾಗಿ, ಸಮಾಜದ ಸೇವಕರಾಗಿ ನಮ್ಮ ಭಾಗದಲ್ಲಿ ವೀರಶೈವ ಲಿಂಗಾಯತ ಸಮಾಜದೊಳಗೆ ಗೊಂದಲ ಉಂಟಾದಾಗ ಶಾಮನೂರು ಶಿವಶಂಕರಪ್ಪರ ಜೊತೆಗೆ ಹೆಗಲು ಕೊಟ್ಟು ವೀರಶೈವ ಲಿಂಗಾಯತ ಸಮಾಜ ಒಗ್ಗಟ್ಟಾಗಬೇಕಂತೇಳಿ ಸಾಕಷ್ಟು ಶ್ರಮವನ್ನು ಕೊಟ್ಟು ಭಾವೈಕ್ಯತೆಗೆ ಹೆಸರಾದ ಎನ್ ತಿಪ್ಪಣ್ಣನವರು ಇವತ್ತು ಅವರ ಭೌತ ಶರೀರ ನಮ್ಮನ್ನು ಅಗಲಿದ್ದೀವಿನ, ಆದರೆ ಅವರ ಮಾಡಿರ್ತಕ್ಕಂಥ ಸಾಧನೆ, ಅವರ ನೆನಪುಗಳು ನಮ್ಮ ಸಮಾಜದಲ್ಲಿ ಅವಿಸ್ಮರಣೀಯವಾಗಿ ಉಳಿದಿದೆ. ಅವರ ಆತ್ಮಕ್ಕೆ ನಮ್ಮ ಮಠಾಧೀಶ ಧರ್ಮ ಪರಿಷತ್ತಿನ ಎಲ್ಲ ಪೂಜ್ಯರ ಪರವಾಗಿ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕರುಣಿಸಿದೆ ಅಂತೇಳಿ ನನ್ನ ಮಾತಿದೆ. ಈ ದಿವಸ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಮಹಾನ್ ನಾಯಕ ಸನ್ಮಾನ್ಯ ಶ್ರೀ ಎನ್ ತಿಪ್ಪಣ್ಣ ಸಾಹೇಬರು ನಿಧನರಾಗಿದ್ದಾರೆ. ಈ ರಾಜ್ಯಕ್ಕೆ ಒಂದು ಸಭಾಪತಿಗಳು ಆಗಿದ್ದ, ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ತಂದಿದ್ದ ಒಂದು ಮಹಾನ್ ನಾಯಕರು ಈ ದಿವಸ ತುಂಬಲಾರದ ನಷ್ಟ ಆಗಿದೆ ನಮ್ಮ ಜಿಲ್ಲೆಗೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ವೀರಶೈವ ಅಖಿಲ ಭಾರತ ಮಹಾಸಭಾ ರಾಜ್ಯಾಧ್ಯಕ್ಷರು ಆಗಿದ್ದರು ಸಾಹೇಬರು ಈ ದಿವಸ ನಿಧನರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ತಂದೆಯವರು ಬಹಳ ಆತ್ಮೀಯ ಸ್ನೇಹಿತರಿದ್ದರು. ಇವತ್ತು ನಮಗೆ ಭಾಳ ಒಂದು ನೋವುಂಟಾಗಿದೆ. ಈ ಜಿಲ್ಲೆಗೆ ಕೂಡ ಬಹಳ ನೋವಾಗಿದೆ. ಅವ್ರ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಬೇಡ್ಕೊಂತೀನಿ. ಯಾಕಂತ ಹೇಳಿದ್ರೆ ಅವರು ಸರ್ವಜನಾಂಗದ ನಾಯಕರಾಗಿ ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಒಳಗೆ ಬಹಳ ಕೆಲಸಗಳು ಮಾಡಿದ್ದಾರೆ. MLCಗಳು ಆಗಿ ಒಂದು JDS MP ಕೂಡ ಸ್ಪರ್ಧೆಯನ್ನು ಮಾಡಿ 95-96ರಲ್ಲಿ ಆಗಿದ್ದರು. ಅವರು ಒಂದು ಲೋಕಸಭೆಗೆ ಕೂಡ ಹೋಗ್ತಾರೆ ಅಂತೇಳಿ ಭಾಳ ನಂಬಿಕೆ ಇತ್ತು. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಒಳ್ಳೆಯ ನಾಯಕ ಈ ರಾಜ್ಯದಲ್ಲಿ ವೀರಶೈವ ಸಮಾಜಕ್ಕೆ, ಮತ್ತು ನಾವು ಮುಸ್ಲಿಂ ಸಮಾಜಕ್ಕೆ ಕೂಡ ಭಾಳ ನೋವು ಪಟ್ಟಿವಿ. ನಮ್ಮ ತಂದೆಯವರು ಭಾಳ ಸ್ನೇಹಿತರು. ಅವರು ಈ ದಿವಸ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಬೇಡ್ಕೊಂತೀವಿ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ದಿವಸ ಶುಕ್ರವಾರ ನಮಾಜ್ ಇದೆ ನಮ್ಮದು, ಅಲ್ಲಿ ಕೂಡ ನಾವು ಬೇಡ್ಕೊಂತೀವಿ ಸಾಹೇಬ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ.